ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದು ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನವೆಂಬರ್ 26ರಂದು ಬೀದರ್ ಸಾಂಸ್ಕೃತಿಕ ಉತ್ಸವ 2025 ಆಯೋಜನೆ. ಖ್ಯಾತ ಗಾಯಕ ವಿಜಯ್ ಪ್ರಕಾಶ್, ನಿರೂಪಕಿ ಅನುಶ್ರೀ ಹಾಗೂ ನಟಿ ಅಮೂಲ್ಯ ಭಾಗಿ. ರಾಜ್ಯೋತ್ಸವದ ಪ್ರಯುಕ್ತ ಆಯೋಜಿಸಿದ ಈ ಉತ್ಸವದಲ್ಲಿ ತಪ್ಪದೇ ಪಾಲ್ಗೊಳ್ಳಲು ಸುರೇಶ್ ಚನ್ಶೆಟ್ಟಿ ಕರೆ. ನವೆಂಬರ್ 30ರಂದು ಸ್ವಾಭಿಮಾನಿ ಮರಾಠ ಸಮಾವೇಶ. ಸಚಿವ ಸಂತೋಷ್ ಲಾಡ್ ಅವರಿಂದ ಉದ್ಘಾಟನೆ. ಪದ್ಮಾಕರ್ ಪಾಟೀಲ್, ಸಮುದಾಯದ ಸಂಘಟನೆಗಾಗಿ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಡಾಕ್ಟರ್ ಪ್ರಕಾಶ್ ಪಾಟೀಲ್, 5,000 ಜನರು ಸೇರುವ ನಿರೀಕ್ಷೆ ಇದೆ ಎಂದ ಮುಖಂಡರು. ಜನವರಿ 6ರಿಂದ ಈಡಿಗ ಸಮಾಜದ ಬೇಡಿಕೆಗಾಗಿ ಪಾದಯಾತ್ರೆ ಮಾಡಲಾಗ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಪೂಜ್ಯ ಶ್ರೀ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ ಹೇಳಿಕೆ. ಸಮಾಜದ ಸಂಘಟನೆ ಹಾಗೂ ಸರ್ಕಾರದ ಮೇಲೆ ನ್ಯಾಯಯುತ ಒತ್ತಡ ಹೇರಲು ಆಯೋಜಿಸಿದ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಕರೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ನವೆಂಬರ್ 26ರಂದು ಸಾಯಂಕಾಲ 5 ಗಂಟೆಗೆ ಗುಂಪಾ ರಸ್ತೆಯಲ್ಲಿರುವಂತಹ ಕರ್ನಾಟಕ ಫಾರ್ಮಸಿ ಕಾಲೇಜಿನ ಆವರಣದಲ್ಲಿ ಒಂದು ಬೀದರ್ ಸಾಂಸ್ಕೃತಿಕ ಉತ್ಸವ 2025 ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ಜನತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಸುರೇಶ್ ಚನ್ಶೆಟ್ಟಿ ಕರೆ ನೀಡಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸೋಮವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಈ ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸಮರ್ಥ ಸೇವಾ ಸಂಸ್ಥೆ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಈ ಉತ್ಸವದಲ್ಲಿ ಖ್ಯಾತ ಗಾಯಕ ವಿಜಯ್ ಪ್ರಕಾಶ್ ಅವರು, ನಿರೂಪಕಿ ಅನುಶ್ರೀ ಅವರು ಹಾಗೂ ಖ್ಯಾತ ನಟಿ ಅಮೂಲ್ಯ ಹಾಗೂ ಅಕ್ಕ ಮಹಾದೇವಿ ಚಲನಚಿತ್ರದ ನಟಿ ಸುಲಕ್ಷಾ ಖೈರಾ ಸೇರಿದಂತೆ ಹಲವರು ಪಾಲ್ಗೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಿದ್ದಾರೆ. ಹಂಪಿ ಉತ್ಸವ, ಕಿತ್ತೂರು ಉತ್ಸವ, ಮೈಸೂರು ಉತ್ಸವದ ಒಂದು ಮಾದರಿಯಲ್ಲಿ ಬೀದರ್ ಸಾಂಸ್ಕೃತಿಕ ಉತ್ಸವವನ್ನು ಆಯೋಜನೆ ಮಾಡಲಾಗಿದೆ ಎನ್ನುವಂಥ ಮಾತನ್ನು ಕೂಡ ಚನ್ಶೆಟ್ಟಿ ಹೇಳಿದರು. ಈ ಸಂಗೀತ ಸಂಜೆಯಲ್ಲಿ ಸ್ಥಳೀಯ ಕಲಾವಿದರಾದ ಶಿವಾನಿ ಸ್ವಾಮಿ, ರೇಖಾ ಅಪ್ಪರಾವ್ ಸೌದಿ ಸೇರಿದಂತೆ ಹಲವರಿಗೂ ಅವಕಾಶ ಕೊಡಲಾಗ್ತಾ ಇದೆ. ಕನ್ನಡ ಭಾಷೆ, ಗಡಿ ಮತ್ತು ಕನ್ನಡ ಸರ್ಕಾರಿ ಶಾಲೆಗಳು ಗಡಿಯಲ್ಲಿ ಅಳಿವಿನಂಚಿನಲ್ಲಿವೆ. ಈ ಎಲ್ಲ ಕಾರಣಕ್ಕಾಗಿ ಕೇವಲ ಸಂಗೀತ ಮಾತ್ರವಲ್ಲ, ಅವುಗಳ ಜೊತೆಗೆ ಭಾಷೆ ಮತ್ತು ಕನ್ನಡ ಶಾಲೆಗಳನ್ನು ಉಳಿಸುವಂತಹ ಕುರಿತು ಈ ಉತ್ಸವದಲ್ಲಿ ಚರ್ಚೆ ಆಗಲಿದೆ. ಆದ್ದರಿಂದ ಉತ್ಸವದಲ್ಲಿ ಪಾಲ್ಗೊಳ್ಳುವವರಿಗೆ ₹1,000 ಟಿಕೆಟ್ ಶುಲ್ಕ ಇಡಲಾಗಿದೆ. ತಾವೆಲ್ಲರೂ ತನು ಮನ ಧನದಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪ್ರತಿಪಾದಿಸಿದರು. ಮಾಜಿ ಬುಡಾ ಅಧ್ಯಕ್ಷ ಬಾಬು ಅಲಿ ಮಾತನಾಡಿ, ಈ ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಸಮರ್ಥ ಸೇವಾ ಸಂಸ್ಥೆ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಎಲ್ಲರೂ ತನುಮನ ಧನದಿಂದ ಸಹಕಾರ ನೀಡಬೇಕೆಂದು ಕೋರಿದರು. ನಗರಸಭೆ ಸದಸ್ಯ ಶಶಿ ಹೊಸಳ್ಳಿ ಮಾತನಾಡುತ್ತಾರೆ. ಆಮೇಲೆ ಕಲಾವಿದರಿಗೆ ಗೌರವ ಸಂಭಾವನೆ ನೀಡಲು ಹೊರೆ ಆಗಬಾರದು, ಕಾರ್ಯಕ್ರಮದ ಆಯೋಜಕರಿಗೆ ತೊಂದರೆ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ಟಿಕೆಟ್ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಯಾರೂ ಕೂಡ ಅನ್ಯತಾ ಭಾವಿಸದೆ ಈ ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖರಾದ ರೇವಣಸಿದ್ದಪ್ಪ ಜಲಾದೆ, ಜಯರಾಜ್ ಖಂಡ್ರೆ, ವೀರೇಶ್ ಸ್ವಾಮಿ, ಗಣೇಶ್ ಹಾಗೂ ವರ್ಮಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇದೇ ನವೆಂಬರ್ 26ನೇ ತಾರೀಕಿನಂದು ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಬೀದರ್ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸಮರ್ಥ ಸೇವಾ ಸಂಸ್ಥೆಯ ಗೌರವ ಸಲಹೆಗಾರರು, ಪದಾಧಿಕಾರಿಗಳಿಗೆ ಮತ್ತೊಂದು ಸಲ ಎಲ್ಲ ಗಣ್ಯರಿಗೂ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ತಮ್ಮೆಲ್ಲರಿಗೂ ಮತ್ತೊಂದು ಸಲ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಂಧುಗಳೇ, ಇಡೀ ಕರ್ನಾಟಕದಲ್ಲಿ ಒಂದಿಷ್ಟು ಜಿಲ್ಲೆಗಳನ್ನು ತೆಗೆದುಕೊಂಡು ನೋಡಿದಾಗ ಒಂದೊಂದು ಜಿಲ್ಲೆ ಒಂದೊಂದಕ್ಕೆ ಪ್ರಸಿದ್ಧಿಯನ್ನು ಪಡೆದಿದ್ದು ನಮ್ಗೆ ಗೊತ್ತಿದೆ. ಆದರೆ ಬೀದರ್ ಜಿಲ್ಲೆಯನ್ನು ತೆಗೆದುಕೊಂಡು ನೋಡಿದಾಗ ಐತಿಹಾಸಿಕವಾಗಿ ಅನೇಕ ಅರಸರುಗಳು ನಾಡಿದಂಥ ನಾಡು ನಮ್ಮ ಬೀದರ್ ಜಿಲ್ಲೆ ಆಗಿದೆ. ಹೀಗಾಗಿ ಇಂಥ ಒಂದು ಐತಿಹಾಸಿಕ ನಗರದಲ್ಲಿ ನಾವು ಕರ್ನಾಟಕ ರಾಜ್ಯೋತ್ಸವ ಪ್ರಯುಕ್ತ ಒಂದು ಬೀದರ್ ಸಾಂಸ್ಕೃತಿಕ ಉತ್ಸವನ ಆಯೋಜನೆ ಮಾಡಲಾಗಿದೆ. ಕಾರಣ ಇಷ್ಟೇನೆ, ಸುಮಾರು ದಿನಗಳಿಂದ ಬಹಳ ಸಲ ನಾವು ಮೈಸೂರು ದಸರಾ ಇರ್ಬೋದು, ಹಂಪಿ ಉತ್ಸವ ಇರ್ಬೋದು, ಕಿತ್ತೂರು ಉತ್ಸವ ಇರ್ಬೋದು, ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಅನೇಕ ಉತ್ಸವಗಳು ನಿರಂತರವಾಗಿ ನಡೀತಾ ಇರ್ತವೆ. ಆದರೆ ನಮ್ಮಲ್ಲಿ ಆ ಪರಂಪರೆ ಯಾಕೋ ಆಗ್ತಾ ಇಲ್ಲ. ಹೀಗಾಗಿ ನಾವು ಒಂದಿಷ್ಟು ಜಿಲ್ಲಾಡಳಿತ, ಸರ್ಕಾರ ಏನು ಮಾಡ್ತಾ ಗೊತ್ತಿಲ್ಲ, ನಾವು ಸಂಘ ಸಂಸ್ಥೆಗಳೇ ಸೇರಿಕೊಂಡು ಯಾಕೆ ಇಂಥ ಒಂದು ಉತ್ಸವನ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಬೀದರ್ ಸಾಂಸ್ಕೃತಿಕ ಉತ್ಸವನ ಆಯೋಜನೆ ಮಾಡಲಾಗಿದೆ. ಅದೊಂದು ಸಂಗೀತ ಸಂಜೆ ಕಾರ್ಯಕ್ರಮ ಇರುತ್ತೆ. ಕಾರ್ಯಕ್ರಮ ಸಾಯಂಕಾಲ 5 ಗಂಟೆಗೆ ಬೀದರ್ ನಗರದ ಫಾರ್ಮಸಿ ಕಾಲೇಜಿನ ಆವರಣದಲ್ಲಿ ಕಾರ್ಯಕ್ರಮ ಆರಂಭವಾಗುತ್ತೆ. ಕಾರ್ಯಕ್ರಮದಲ್ಲಿ ಬಹುಮುಖ್ಯವಾಗಿ ಈ ನಾಡಿನ ಖ್ಯಾತ ಸಂಗೀತ ಸಮಸ್ಯೆ ಸರ್ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಕಡೆ ನೋಡ್ತೀವಿ. ಇವೆಲ್ಲರಿಂದ ಜನರಲ್ಲಿ ಒಂದು ಕನ್ನಡದ ಪ್ರಜ್ಞೆಯನ್ನ ಹುಟ್ಟಿಸ್ಬೇಕು, ಭಾಷೆಯ ಬಗ್ಗೆ ಪ್ರೀತಿಯನ್ನ ಹುಟ್ಟಿಸ್ಬೇಕು, ಇಂಥ ಹಲವಾರು ವಿಚಾರಗಳನ್ನು ಇಟ್ಕೊಂಡು ಇಂಥ ಒಂದು ಸಾಂಸ್ಕೃತಿಕ ಉತ್ಸವನ ನಾವು ಆಯೋಜನೆ ಮಾಡಲಾಗಿದೆ. ಹೀಗಾಗಿ ನಾನು ನನ್ನೆಲ್ಲ ಮಾಧ್ಯಮದ ಸ್ನೇಹಿತರಲ್ಲಿ, ಮಿತ್ರರಲ್ಲಿ ಪ್ರೀತಿಪೂರ್ವಕ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಪ್ರಥಮ ಬಾರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಸಮರ್ಥ ಸೇವಾ ಸಂಸ್ಥೆ ಈ ತರ ನಾವು
ಈವೆಂಟ್ ಅನ್ನು ಮಾಡಿದಿರ್ಲಿಲ್ಲ ಮುಂಚೆನೆ. ಬರೀ ಸಮ್ಮೇಳನಗಳನ್ನ ವಿಚಾರ ಸಂಕಿರಣಗಳನ್ನ ಈ ತರ ಮಾಡ್ಕೊಂಡು ಬಂದಿವಿ, ಆದ್ರೆ ಇಂಥ ದೊಡ್ಡ ಉತ್ಸವನ ಈ ಮುಂಚೆ ಮಾಡಲಿಲ್ಲ. ಹೀಗಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಅದು ಬಹಳ ವಿಶೇಷ ರೀತಿಯಲ್ಲಿ ಅದು ವಿದ್ಯಾರ್ಥಿಗಳಿಗೆ ಒಂದಿಷ್ಟು ರಿಯಾಯಿತಿಯನ್ನು ನೀಡೋದ್ರ ಮೂಲಕ, ಒಂದಿಷ್ಟು ಗಣ್ಯರಿಗೂ ಈ ಥರ ಹಲವಾರು ರೀತಿಯ ಬಹಳ ವ್ಯವಸ್ಥಿತವಾಗಿ ಮಾಡುವಂಥ ಒಂದಿಷ್ಟು ನಾವೇ ಸಮಿತಿಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ದಯವಿಟ್ಟು ಜಿಲ್ಲೆಯ ಅತಿ ಹೆಚ್ಚು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಸಂಗೀತ ರಸದೊಳವನ್ನು ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತ ಮನವಿಯನ್ನು ಮಾಡ್ಕೊತಿದ್ರೆ. ಜೊತೆಗೆ ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರಲ್ಲೂ ಮನವಿ ಮಾಡ್ತೀನಿ, ದಯವಿಟ್ಟು ತಾವೆಲ್ಲರೂ ಸಹ ಆ ಸಮಾರಂಭದಲ್ಲಿ ಭಾಗವಹಿಸ್ಬೇಕಂತೇಳಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು. ಸಮರ್ಥ ಸಂಸ್ಥೆ ಈ ಉತ್ಸವದ ಕಾರ್ಯಕ್ರಮ ಆಯೋಜಿಸಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಸುರೇಶ್ ಚಂದ್ರ ಶೆಟ್ಟಿ ಅವರೇ, ನಗರಸಭೆ ಸದಸ್ಯರು, ಸಹೋದರರು, ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಶಶಿ ಹೊಸಳ್ಳಿ ಅವರೇ, ವೀರೇಶ್ ಸ್ವಾಮಿ ಅವರೇ, ಹಿರಿಯರು ನನ್ನ ಆತ್ಮೀಯರಾಗಿರ್ತಕ್ಕಂಥ ರೇವಣಸಿದ್ದಪ್ಪ ಜಲ್ಲಾದೇವರೇ, ಆತ್ಮೀಯರಾಗಿರ್ತಕ್ಕಂಥ ಜಯರಾಜ್ ಖಂಡೆ ಅವರೇ, ಗಣೇಶ್ ಅವರೇ, ವರ್ಮಾ ಅವರೇ, ನನ್ನ ಆತ್ಮೀಯ ಎಲ್ಲ ಪತ್ರಕರ್ತ ಮಾಧ್ಯಮದ ಸಹೋದರರು, ಎಲ್ಲ ಕಾರ್ಯಕ್ರಮಗಳಿಗೆ ಇವತ್ತು ಮತ್ತು ನಾಳೆ ಹೆಚ್ಚಿನ ಜನ ಈ ಕಾರ್ಯಕ್ರಮದ ಸದುಪಯೋಗ ಪಡ್ಕೋಬೇಕು. ಈ ಯುವಕರು ಮುಂದಾಗಿ ಈ ಕಾರ್ಯಕ್ರಮ ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ಎಲ್ಲರೂ ಬೆಂಬಲಿಸಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಬಹಳಷ್ಟು ಜನ ಈ ಕಾರ್ಯಕ್ರಮಕ್ಕೆ ಹಿಂದೆ ನಿಂತು ಸಹಕಾರ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮ ಬಹಳ ತುಂಬಾ ಯಶಸ್ವಿ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಆ ಯಶಸ್ವಿಗೆ ನಮ್ಮ ಮಾಧ್ಯಮದ ಮಿತ್ರರು ಮತ್ತೆ ಗರಿಗಳು ಹಂಚಬೇಕು ಅಂತ ಹೇಳ್ಕೊಂಡು ನಾನು ಮಾತನ್ನು ಮುಗಿಸ್ತೇನೆ. ಇದೇ ಸಂದರ್ಭದಲ್ಲಿ ನಾವೇನು ಸಾಹಿತ್ಯ ನವೆಂಬರ್ 30ರಂದು ಭಾನುವಾರ ಬೆಳಗ್ಗೆ 11:30ಕ್ಕೆ ನಗರದ ಗಣೇಶ್ ಮೈದಾನದಲ್ಲಿ ಮರಾಠ ಸಮುದಾಯದ ಐಕ್ಯತೆಗಾಗಿ, ಸಂಘಟನೆಗಾಗಿ ಮತ್ತು ಸಾಮಾಜಿಕ, ಶೈಕ್ಷಣಿಕ, ಔದ್ಯೋಗಿಕ ಹಾಗೂ ಆರ್ಥಿಕ ಸ್ಥಿತಿಗತಿಗಳ ಕುರಿತು ಚರ್ಚೆ ಮಾಡಲು ಈ ಸಮಾವೇಶವನ್ನು ಆಯೋಜಿಸಲಾಗಿದೆ. ಸಮಾವೇಶವನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಉದ್ಘಾಟನೆ ಮಾಡಲಿದ್ದಾರೆ ಎಂದು ಪದ್ಮಾಕರ್ ಪಾಟೀಲ್ ಅವರು ತಿಳಿಸಿದರು. ಪಕ್ಷಾತೀತವಾಗಿ ಮರಾಠ ಸಮುದಾಯದ ಎಲ್ಲ ಬಾಂಧವರು ತಪ್ಪದೇ ಪಾಲ್ಗೊಂಡು ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರತಕ್ಕಂತಹ ಪದ್ಮಾಕರ್ ಪಾಟೀಲ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮರಾಠ ಸಮಾಜದ ವತಿಯಿಂದ ಸೋಮವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಜಿಲ್ಲೆಯಲ್ಲಿ ಮರಾಠ ಸಮಾಜದ ಸ್ಥಿತಿ ಚಿಂತಾಜನಕವಾಗಿದೆ. ಇದಕ್ಕೆಲ್ಲ ಸಮಾಜದ ಸಮುದಾಯದ ಅಸಂಘಟಿತ ವಾತಾವರಣವೇ ಕಾರಣವಾಗಿದೆ. ಸಮಾಜವು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸಾಕಷ್ಟು ಹಿಂದುಳಿದಿರತಕ್ಕಂಥದ್ದು. ಉದ್ಯೋಗ ಸೃಷ್ಟಿಸುವ ವಿಷಯವನ್ನು ಕುರಿತು ಕೂಡ ಈ ಸಮಾವೇಶದಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಆದರೆ ಇದರಲ್ಲಿ ಯಾವುದೇ ರಾಜಕೀಯ ದುರುದ್ದೇಶವಿಲ್ಲ, ಸರ್ಕಾರದ ಮೇಲೆ ಯಾವ ಒತ್ತಡವೂ ಕೂಡ ಹೇರ್ತಾ ಇಲ್ಲ. ಕೇವಲ ಸಮಾಜ ಎಲ್ಲ ರೀತಿಯಿಂದಲೂ ಕೂಡ ಯಾವ ರೀತಿ ಸಂಘಟಿತರಾಗಬೇಕು ಅನ್ನುವಂಥ ಒಂದೇ ಉದ್ದೇಶ ಇಟ್ಟುಕೊಂಡು ನಾವು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಕೂಡ ನಮ್ಮದೇ ಮರಾಠ ಸಮುದಾಯದ ಮುಖಂಡರಾಗಿರ್ತಕ್ಕಂಥದ್ದು. ಹಾಗಾಗಿ ಅವರು ಸಚಿವರಾಗಿದ್ದು ನಮಗೆಲ್ಲ ಹೆಮ್ಮೆ ತಂದುಕೊಟ್ಟಿದೆ. ಹಾಗಾಗಿ ಅವರ ಉದ್ಘಾಟನೆಯೊಂದಿಗೆ ಈ ಕಾರ್ಯಕ್ರಮ ಆರಂಭ ಆಗುತ್ತೆ. ನಮ್ಮ ಸಮಾಜದ ಎಲ್ಲ ಏಳಿಗೆ ಯಾವ ರೀತಿಯಾಗಿ ನಾವು ಏಳಿಗೆಯನ್ನು ಹೊಂದಬೇಕು ಅನ್ನೋ ರೀತಿಯಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ರಾಜಕೀಯವಾಗಿಯೂ ಸಾಕಷ್ಟು ಹಿಂದುಳಿದಿರುವಂಥ ಕಾರಣ ಐಕ್ಯತೆಯಿಂದ ಹೇಗೆ ಸಮುದಾಯವನ್ನು ಸಂಘಟಿಸಬೇಕೆಂಬ ಕುರಿತು ಪಕ್ಷಾತೀತವಾಗಿ ಸಮಾವೇಶ ಆಯೋಜಿಸಲಾಗಿದೆ. ಸುಮಾರು 5,000ಕ್ಕೂ ಅಧಿಕ ಸಮಾಜದ ಬಾಂಧವರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಪದ್ಮಾಕರ್ ಪಾಟೀಲ್ ಪ್ರತಿಪಾದಿಸಿದರು. ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಡಾಕ್ಟರ್ ಪ್ರಕಾಶ್ ಪಾಟೀಲ್ ಮಾತನಾಡಿ, ನಮ್ಮ ಸಮಾಜದ ಜನಸಂಖ್ಯೆ, ಶೈಕ್ಷಣಿಕ, ಆರ್ಥಿಕ, ಉದ್ಯೋಗ, ಸಾಮಾಜಿಕ ಪ್ರಗತಿ ಕುರಿತು ಚಿಂತನ ಮಂಥನ ಸಮಾವೇಶದಲ್ಲಿ ಮಾಡಲಾಗ್ತಾ ಇದೆ. ನಾವು ಐಕ್ಯತೆಯಿಂದ ಇದ್ದಾಗ ಮಾತ್ರ ಯಾವುದೇ ಸರ್ಕಾರಗಳು ನಮ್ಮ ಮಾತುಗಳು ಕೇಳುತ್ತವೆ, ನಮ್ಮ ಬೇಡಿಕೆಗಳು ಕೂಡ ಈಡೇರುತ್ತವೆ. ಆದ್ದರಿಂದ ಮಹಿಳಾ ಸಬಲೀಕರಣ ಕುರಿತು ಕೂಡ ಇದರಲ್ಲಿ ಚರ್ಚೆ ಆಗ್ತಾ ಇದೆ. ಸಮಾಜಕ್ಕೆ ಬರುವ ಸವಾಲುಗಳನ್ನು ಎದುರಿಸಲು ಸಮಾಜಕ್ಕೆ ಹೊಸ ದಿಕ್ಕು ಮತ್ತು ವೇಗವನ್ನು ಕಲ್ಪಿಸುವುದು ಬಹಳ ಮುಖ್ಯವಾಗಿದೆ. ನಾವೆಲ್ಲರೂ ಸಮಾಜದ ಜವಾಬ್ದಾರಿಯುತ ಭಾಗವಾಗಿ ಒಂದೆಡೆ ಸೇರೋಣ, ಸಂಘಟನೆ ಮಾಡೋಣ ಎಂದರಲ್ಲದೆ ಇಡೀ ರಾಜ್ಯದಲ್ಲಿ ಹಂತ ಹಂತವಾಗಿ ಮರಾಠ ಸಮಾವೇಶಗಳನ್ನು ಮಾಡಲಾಗ್ತಾ ಇದೆ. ಈ ಸಮಾವೇಶದಲ್ಲಿ ಮಹಿಳೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಬಾಬುರಾವ್ ಕಾರ್ಬಾರಿ ಮಾತನಾಡಿ, ಜಿಲ್ಲೆಯಲ್ಲಿ ಮರಾಠ ಸಮಾಜದ ಒಬ್ಬ ಕುಲಗುರುಗಳನ್ನು ಹುಡುಕಲಾಗ್ತಾ ಇದೆ. ತನ್ಮೂಲಕ ಜಿಲ್ಲೆಯಲ್ಲಿಯೂ ಕೂಡ ಮಠವನ್ನು ಸ್ಥಾಪಿಸಿ
ಸಮಾಜದ ಬಾಂಧವರಿಗೆ ಧಾರ್ಮಿಕವಾಗಿ ಉತ್ತಮ ಸಂಸ್ಕಾರ ಕೊಡಿಸುವ ಒಂದು ಕುರಿತು ನಿರ್ಣಯ ಕೈಗೊಳ್ಳಲಾಗ್ತಾ ಇದೆ ಎನ್ನುವಂಥ ಮಾತನ್ನು ಹೇಳಿದರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಸಮಾವೇಶದ ಭಿತ್ತಿ ಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು. ಪ್ರಮುಖರಾದ ದಿಗಂಬರ್ ಮಾನ್ಕಾರಿ, ವಕೀಲರಾದ ನಾರಾಯಣ್ ಗಣೇಶ್, ಮುಖಂಡರಾದ ತಾತ್ಯಾರಾವ್ ಪಾಟೀಲ್, ಕಿಶನ್ರಾವ್ ಪಾಟೀಲ್ ಇಂಚೂರ್ಕರ್, ಅನಿಲ್ ಕಾಳೆ, ಕಿರಣ್ ಬಿರಾದಾರ್, ಜನಾರ್ದನ್ ಬಿರಾದಾರ್, ಶಿವಾಜಿರಾವ್ ಪಾಟೀಲ್, ಪಾಂಡುರಂಗ್ ಕಣಜಿ, ವೆಂಕಟ್ ಮೆಂದೆ, ಅಂಗದರಾವ್ ಜಗತಾಪ್, ಅಮರ್ ಜಾಧವ್, ಗೋರಖ್ ಶ್ರೀಮಾಳೆ, ಪ್ರದೀಪ್ ಬಿರಾದಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಹಳ ದಿವಸದ ಮೇಲೆ ನಾವು ಮೀಟ್ ಆಗ್ತಾ ಇದ್ದೇವೆ. ಅಷ್ಟು ಲಾಂಗ್ ಟೈಮ್ MP ಎಲೆಕ್ಷನ್ ಆಗಿದ್ಮೇಲೆ ತಮ್ಮೆಲ್ಲರ ಜೊತೆ ನಾವು ರೂಬರೂ ಆಗಕ್ಕೆ ಚಾನ್ಸ್ ಸಿಕ್ಕಿದೆ. ತಮ್ಮೆಲ್ಲರಿಗೆ ಹೇಳ್ತಕ್ಕಂಥದ್ದು ಅಂದರೆ ಬರ್ತಕ್ಕಂಥ 30ನೇ ನವೆಂಬರ್ 30th ನವೆಂಬರ್ 2025ಕ್ಕೆ ಬೀದರ್ ಜಿಲ್ಲೆಯಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ, ನೋ ಪಾರ್ಟಿ ಸಿಂಬಾಲ್, ನೋ ಪಾರ್ಟಿ, ಇಡೀ ಮರಾಠ ಸಮಾಜದ ಸ್ವಾಭಿಮಾನಿ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಈ ರಾಜ್ಯದ ಕಾರ್ಮಿಕ ಸಚಿವರಾದಂಥ 1 ಮಂತ್ ಸೆನ್ಸಸ್ ಆಯಿತು. ಸೆನ್ಸಸ್ ಆಗಿದ್ರೆ ನಾವು ನಮ್ಮ ಸಮಾಜದ ಬಗ್ಗೆ ಎಲ್ಲರೂ ಕೂತ್ಕೊಂಡು ಚರ್ಚೆನೂ ಮಾಡಿದ್ದೇವೆ. ಅದೇ ರೀತಿ ಈಗ ಸ್ವಲ್ಪ ಬಹಳ ಗ್ಯಾಪ್ ಆಗಿದೆ. ಸಮಾಜದ ಒಂದು ಸ್ವಲ್ಪ ಚೇತನ ಜಾಗೃತಿ ಮಾಡಬೇಕಂತ ನಾವೆಲ್ಲರೂ ಕೂತ್ಕೊಂಡು ಇಡೀ ರಾಜ್ಯ, ನಮ್ಮ ಜಿಲ್ಲೆ ಎಲ್ಲ ಮುಖಂಡರು, ಎಲ್ಲ ಸಮಾಜ ಪ್ರಮುಖರು ಈ ಸಮಾವೇಶವನ್ನು ತಗೋತಾ ಇದ್ದೇವೆ. ಅದಕ್ಕೋಸ್ಕರ ತಮ್ಮ ಕೃಪಾದೃಷ್ಟಿ ನಮ್ಮಲ್ಲೇ ಇರಿ. ನಿಮ್ಮ ಮುಖಾಂತರ ಮ್ಯಾಕ್ಸಿಮಮ್ ಜನರ ಹತ್ರ ಮುಟ್ಟಬೇಕು ಈ ಮೆಸೇಜ್. ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮರಾಠಿ ಜನ ಮರಾಠಿಗಳಿದ್ದಾರೆ, ಅವರಿಗೆ ಈ ಸಂದೇಶ ಮುಟ್ಟಬೇಕು ತಮ್ಮ ಮುಖಾಂತರ ಅಂತ ನಾವು ಈ ಪತ್ರಕಾರ ಪರಿಷತ್ ತಗೋತಾ ಇದ್ದೇವೆ. ನಮ್ಮ ಸಮಾಜದ ರಾಜ್ಯ ಲೆವೆಲ್ದ ಮುಖಂಡರು ಬೆಂಗಳೂರಿನಲ್ಲಿ ಸೇರಿದೆವು. ಅದರಲ್ಲಿ ವಿಶೇಷವಾಗಿ ಸಂತೋಷ್ ಲಾಡ್ ಅವರಿದ್ದರು, PGR ಶಿಂದೆ ಅವರಿದ್ದರು, ಮಾರುತಿರಾವ್ ಮೊಳೆಯವರಿದ್ದರು, ಶ್ರೀನಿವಾಸ್ ಮಾನೆಯವರಿದ್ದರು. ಆ ಸಮಯದಲ್ಲಿ ನಮ್ಮ ರಾಜ್ಯದಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ದು ಸರ್ವೆ ಸ್ಟಾರ್ಟ್ ಆಗ್ತಾ ಇತ್ತು 22ನೇ ಸೆಪ್ಟೆಂಬರ್ಲಿಂದ. ಅದರ ಬಗ್ಗೆ ನಾವು ಆ ಮೀಟಿಂಗ್ನಲ್ಲಿ ಸವಿಸ್ತರವಾಗಿ ಕರ್ನಾಟಕ ಬಗ್ಗೆ ವಿಚಾರ ವಿನಿಮಯ ಮಾಡಿದ್ದೆವು. ಅವಾಗ ನಾವು ಯುನಾನಿಮಸ್ಲಿ ಎಲ್ಲ ಪಕ್ಷದವರು ಸೇರಿ ಒಂದು ಡಿಸಿಷನ್ ತಗೊಂಡಿದ್ದೆವು. ನಾವು ಸಮಾಜ ಅಂದ್ರೆ ನಮ್ಮದು ಮರಾಠ ಅಂತ ಬರಿಬೇಕು, ಅದರಲ್ಲಿ ಕುನ್ಬಿ ಅಂತ ಬರ್ತೇವೆ. ನಮ್ಮ ಸಮಾಜದ ವ್ಯವಸಾಯ, ಮುಖ್ಯ ವ್ಯವಸಾಯ ಕುನ್ಬಿ ಅಂದ್ರೆ ಒಕ್ಕಲ್ತನ ಇದೆ. ನಮ್ಮ ಸಮಾಜದವರು ಎರಡು ದೇಶದ ಸಂರಕ್ಷಣೆ ಸಲುವಾಗಿ ಎಲ್ಲರೂ ಒಕ್ಕಲ್ತನ ಕೆಲಸ ಮಾಡ್ತಿರೋ ಆ ಸಮಯದಲ್ಲಿ ಈ ಬೀದರ್ ಜಿಲ್ಲೆನಲ್ಲಿನೂ ನಮ್ಮದು 70-80% ಜನ ಒಕ್ಕಲ್ತನದಲ್ಲಿ ಇದ್ದಾರೆ. ಅದರಲ್ಲಿಂದು ನಮ್ಮ ಸಮಾಜ ಬಗ್ಗೆ ಸಂಘಟನೆ ಆಗಬೇಕು. ನಮ್ಮ ಸಮಾಜದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸಂಖ್ಯೆ ಇದೆ ಅದನ್ನೂ ಗೊತ್ತಿಲ್ಲ. ಕೆಲವು ಜನ ಇರ್ತಾರೆ 50 ಲಕ್ಷ ಇದ್ದಾರೆ ಅಂತಾರೆ, ಕೆಲವೊಂದು ಜನ 35 ಲಕ್ಷ ಇರ್ತಾರೆ ಅಂತಾರೆ. ಅದು ಸರಿಯಾಗಿ ಮೊನ್ನೆ ಸರ್ವೆ ಆಗಿದೆ. ಆ ಸರ್ವೆಲಿಂದು ನಮಗೆ ಸಫಿಷಿಯೆಂಟ್ ಡಾಟಾ ಸಿಗ್ತದೆ. ಆ ಸಫಿಷಿಯೆಂಟ್ ಡಾಟಾ ಅಂದರೆ ಏನೋ ನಮ್ಮ ಸಮಾಜ ಸಂಖ್ಯೆ ಎಷ್ಟಿದೆ, ನಮ್ಮ ಸಮಾಜದಲ್ಲಿ ಎಜುಕೇಟ್ ವ್ಯಾಲ್ಯೂಯೇಷನ್ ಆಗ್ತದೆ. ಅದ್ರ ಸಲುವಾಗಿ ಅವ್ರಿಗೂ ಕರೆಸ್ತಾರ್ರಿ, ಅವ್ರನ್ನಲ್ಲಿನೂ ಜನರಲ್ಲಿ ಜಾಗೃತಿ ಮೂಡಿಸ್ರಿ ಅಂತ ಹೇಳಿನ ಕಡೆಯಿಂದ ನಾವು ಅವ್ರಿಗೂ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಕನಿಷ್ಠ 2-3 ಸಾವಿರ ಮಹಿಳೆಯರು ಬರ್ತಾರೆ ಆ ಸಮಾವೇಶನಲ್ಲಿ, ಮತ್ತು 7-8 ಸಾವಿರ ಪುರುಷರು ಬರ್ತಾರಂತ ನಮ್ಮದು ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದರ ಸಲುವಾಗಿ ನಾವು ಇಡೀ ಸಮಾಜದವರು ನಮ್ಮಲ್ಲಿ ಯಾವುದೋ ಪಕ್ಷ ಭೇದ ಎಲ್ಲ ಮರೆತು ಬಿಟ್ಟು ಕಸಿ ನಾವು ಸಮಾಜ ಸಂಘಟನೆ ಬಗ್ಗೆ ಎಲ್ಲಿ ಎಲ್ಲರೂ ಸೇರಿದೆವು. ಇದರಲ್ಲಿ ನಾವು ಯಾವುದೋ ರಾಜಕೀಯ ಮಾಡ್ತಾ ಇಲ್ಲ, ಯಾವುದೋ ನಮಗೆ ಪಕ್ಷ ಬಗ್ಗೆ ಏನೋ ಸಮಸ್ಯೆ ಇಲ್ಲ. ಎಲ್ಲರೂ ಕಲ್ತು ಕಸಿ ಈ ಸಮಾವೇಶ ಮಾಡ್ತಾ ಇದ್ದೇವೆ. ಯಾವುದೋ ಪಕ್ಷದಾಗ ಕೆಲಸ ಮಾಡೋರು ಯಾಕಿರೋದು ನಮ್ಮ ಕಾರ್ಯಕರ್ತರು ಅವರು ಈ ಸಮಾವೇಶದಾಗ ಬರಬೇಕು, ಈ ಸಮಾವೇಶದಾಗ ಭಾಗವಹಿಸಬೇಕಂತ ನಾವೆಲ್ಲರಿಗೆ ಅಪೀಲ್ ಮಾಡ್ತಾ ಇದ್ದೇವೆ. ಇಡೀ ನಮ್ಮ ಈ ಜಿಲ್ಲೆದ ಎಲ್ಲ ಜನರಿಗೆ ನಾವು ಈ ನಿಮ್ಮ ಮುಖಾಂತರ ಅಪೀಲ್ ಮಾಡ್ತಾ ಇದ್ದೇನೆ, ಈ ಸಮಾವೇಶ ನೀವು ಯಶಸ್ವಿ ಮಾಡಿರಿ. ಈ ಸಮಾಜದಿಂದ ನಮ್ಮ ಡೆವಲಪ್ಮೆಂಟ್ ಸಲುವಾಗಿ, ನಮ್ಮ ಸಮಾಜದ ಡೆವಲಪ್ಮೆಂಟ್ ಸಲುವಾಗಿ ಒಂದು ಹೆಜ್ಜೆ ನಾವು ಮುಂದೆ ಇಡ್ತಾ ಇದ್ದೇವೆ ಅಂತ ಹೇಳಕ್ಕೆ ಇಚ್ಛೆ ಪಡಿಸ್ತೀವಿ. ಥ್ಯಾಂಕ್ ಯು. कुछ यही नहीं है, तो प्रबोधन करना बोले तो समाज में कोई तो एक गुरु होना,
गुरु का कोई ये नहीं। तो संतोष लाड साहब का एक ऐसा ये है कि आप करो एक समावेश, करने के बाद एक गुरु देखेंगे अपन कौन सा, तो एक गुरु होना अपने को, वो विषय से हम जाएंगे कि ये गुरु होना। हर समाज में गुरु है, लेकिन मराठा समाज में गुरु नहीं है। बेंगलोर में एक हम ट्राई किए, मठ किए, अच्छा चल रहा है। तो बीदर जिले में भी एक बड़ा समाज है अपना, तो समाज के वास्ते हम एक गुरु देखेंगे, एक अच्छा मठ कहाँ तो बनाएंगे। वो गुरु के पास जाने से लोगों का जो प्रबोधन होता है वो बहुत अच्छा प्रबोधन करेंगे। उसमें छोटा सा एक स्कूल भी निकालेंगे, ये करेंगे। बीजेपी वाले हैं, जेडीएस वाले हैं, कांग्रेस वाले हैं और कोई अपक्ष में, सबको मिलके और सबको समावेश करने में क्या फायदा होता बोले तो ये जो कटुता है, पार्टी पार्टी में हम इधर रहते उधर रहते, वो कटुता समाज में कम करना जरूरी है। समाज बोल के एक होना बहुत जरूरी है। ये हिसाब से हम काम कर रहे हैं और इसमें हम सक्सेस हो जाएंगे ऐसा हमको पूरा भरोसा है बोल के हम ये काम शुरू किए हैं। धन्यवाद सभी पत्रकारों को, आप इतना समय हमको। ಈಡಿಗ ಬಿಲ್ಲವ ನಾಮಧಾರಿ ಧೀವರ್ತಿಯ ಸೇರಿದಂತೆ ಒಂದು 26 ಪಂಗಡಗಳನ್ನು ಹೊಂದಿರುವಂಥ ಸಮಾಜದ ಒಟ್ಟು 18 ಬೇಡಿಕೆಗಳ ಈಡೇರಿಕೆಗಾಗಿ 2026ರ ಜನವರಿ 6ನೇ ತಾರೀಕಿನಿಂದ ಶಹಾಪುರ ತಾಲೂಕಿನ ಕರ್ದಾಳದಲ್ಲಿರುವಂತಹ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಅಲ್ಲಿಯ ಶಕ್ತಿಪೀಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪೂಜ್ಯ ಶ್ರೀ ಡಾಕ್ಟರ್ ಪ್ರಣವಾನಂದ ಮಹಾಸ್ವಾಮೀಜಿಯವರು ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಈ ಐತಿಹಾಸಿಕ ಪಾದಯಾತ್ರೆ 700 ಕಿಲೋಮೀಟರ್ವರೆಗೆ ಸಾಗಲಿದ್ದು ಬರೋಬ್ಬರಿ ಸುಮಾರು 41 ದಿನಗಳ ಕಾಲ ಸಾಗಲಿದೆ. ಫೆಬ್ರವರಿ 16ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮುಕ್ತಾಯಗೊಂಡು ಅಲ್ಲಿ ಅಮರಣಾಂತ ಉಪವಾಸ ಸತ್ಯಾಗ್ರಹ ಮುಂದುವರಿಸಲಾಗುವುದು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ರಾಜ್ಯದ ಈಡಿಗ ಸಮಾಜದ ಹಾಗೂ ಹಿಂದುಳಿದ ವರ್ಗದ ಭಕ್ತಿ ಶ್ರದ್ಧಾ ಕೇಂದ್ರವಾದ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ವಿರುದ್ಧ ಹೂಡಿದ ಮೊಕದ್ದಮೆಗಳನ್ನು ಕೂಡಲೇ ಹಿಂತೆಗೆದುಕೊಂಡು ದೇವಸ್ಥಾನಕ್ಕೆ ಸೂಕ್ತ ಭದ್ರತೆ ನೀಡಿ ಹಾಗೂ ಕ್ಷೇತ್ರಕ್ಕೆ ಅಗತ್ಯ ಭೂಮಿ ಮಂಜೂರು ಮಾಡಬೇಕು. ಮದ್ಯ ಮಾರಾಟದಲ್ಲಿ ಸಮಾಜದ ಈಡಿಗ ಸೇರಿದಂತೆ 26 ಪಂಗಡಗಳಿಗೆ ಶೇಕಡ 50ರಷ್ಟು ಮೀಸಲಾತಿ ನೀಡಬೇಕು. ಕೋಟಿ ಚೆನ್ನಯ್ಯರ ಜನ್ಮಸ್ಥಳ ಹಾಗೂ ಐಕ್ಯ ಸ್ಥಳ ಅಭಿವೃದ್ಧಿಗಾಗಿ ಕೋಟಿ ಚೆನ್ನಯ್ಯ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಪ್ರತಿ ಬಜೆಟ್ನಲ್ಲಿ ಕನಿಷ್ಠ 100 ಕೋಟಿ ರೂಪಾಯಿ ಮಂಜೂರು ಮಾಡಬೇಕೆಂಬ ಅನೇಕ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ತಿಳಿಸಿದರು. ಈ ಮೇಲಿನ ಬೇಡಿಕೆಗಳಲ್ಲಿ ಕನಿಷ್ಠ 5 ಪ್ರಮುಖ ಬೇಡಿಕೆಗಳನ್ನಾದರೂ ಕೂಡ ಈಡೇರಿಸುವವರೆಗೆ ಉಪವಾಸ ಸತ್ಯಾಗ್ರಹದಿಂದ ಹಿಂದೆ ಸರಿಯುವುದಿಲ್ಲ ಎಂದು ಸ್ವಾಮೀಜಿಗಳು ಸರ್ಕಾರಕ್ಕೆ ಎಚ್ಚರ ನೀಡಿದರು. ಒಂದು ಸಮಾಜದ ಮುಖಂಡರಾದ ಸುಭಾಷ್ ಚೌಧರಿ, ಸಂಗಯ್ಯ ಸುಲ್ತಾನ್ಪುರ್, ದಿಲೀಪ್ ತೇಲಂಗ್, ಉಮೇಶ್ ತೇಲಂಗ್, ಅನಿಲ್ ಗೌಡ್ ಸುಂದಾಳ್, ಸುರೇಶ್, ಸತೀಶ್ ಏಣ್ಕುರೆ, ಆಮೇಲೆ ರಾಜ್ಕುಮಾರ್, ಆಕಾಶ್ ಸೇರಿದಂತೆ ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಈ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಡಾಕ್ಟರ್ ರಾಜಶೇಖರ್ ಸೇಡಂಕರ್ ಇರಬೇಕಿತ್ತು. ಅವರು ಅರ್ಜೆಂಟಾಗಿ ಹೈದರಾಬಾದಕ್ಕೆ ಹೋಗಬೇಕಾದ ಪರಿಸ್ಥಿತಿ ಬಂತು. ಬಂಧುಗಳೇ, ನೀವುಗಳಿಗೆಲ್ಲ ಗೊತ್ತಿರುವ ಹಾಗೆ ಕಳೆದ 5 ವರ್ಷವಾಗಿ ನಿರಂತರವಾಗಿ ಕರ್ನಾಟಕ ರಾಜ್ಯದಲ್ಲಿ ಈಡಿಗ, ಬಿಲ್ಲವ, ನಾಮಧಾರಿ, ಧೀವರು ಮತ್ತು ಸಮುದಾಯಗಳ ಬೇಡಿಕೆಗಳ ಸಾಕಷ್ಟು ಬೇಡಿಕೆಗಳಿತ್ತು. ಆ ಬೇಡಿಕೆಗಳ ಈಡೇರಿಕೆಗಾಗಿ ನಿರಂತರವಾದ ಹೋರಾಟ ನಡೀತಾ ಇದೆ. ದೇಶದ ರಾಜಕಾರಣದಲ್ಲಿ, ರಾಜ್ಯದ ರಾಜಕಾರಣದಲ್ಲಿ ಜಾತಿ ಮತ್ತು ಹಣ ಇದೆರಡೂ ಕೂಡ ದೊಡ್ಡ ಮಟ್ಟದಲ್ಲಿದ್ದರಿಂದ ಯಾವ ಸ್ವಾಮೀಜಿಗಳೂ ಕೂಡ ಈಗ ಜಾತಿಯನ್ನು ಬಿಡಲಿಲ್ಲದ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಮಂಗಳೂರು ಟು ಬ್ಯಾಂಗ್ಳೂರುವರೆಗೂ ಕೂಡ ಪಾದಯಾತ್ರೆ ಮಾಡಿದರು. ಕಲಬುರಗಿ, ಚಿಂಚೋಳಿ ಟು ಕಲಬುರಗಿವರೆಗೆ ಪಾದಯಾತ್ರೆ ಮಾಡಿದರು. ಹಲವಾರು ಹೋರಾಟಗಳು ಕೂಡ ಆಯಿತು. ಆ ಒಂದು ಹಿನ್ನೆಲೆಯಲ್ಲಿ ಹಿಂದಿನ ಬಿಜೆಪಿ ಸರ್ಕಾರ ಬ್ರಹ್ಮಶ್ರೀ ನಾರಾಯಣ ಗುರು ನಿಗಮವನ್ನೇ ಘೋಷಣೆ ಮಾಡಿದರು. ಆದರೆ ಅನಂತರ 25 ಲಕ್ಷ ರೂಪಾಯಿಯನ್ನು ಕೊಟ್ಟು ಕುಲಶಾಸ್ತ್ರ ಅಧ್ಯಯನ ಕೂಡ ಪ್ರಾರಂಭ ಮಾಡಿದರು. 2 ಬೇಡಿಕೆಯನ್ನು ಹಿಂದಿನ ಸರ್ಕಾರ ಈಡೇರಿಸಿದರು. ಈ ಸರ್ಕಾರ ಬಂದು ಈಗಾಗಲೇ 2.5 ವರ್ಷ ಆಯಿತು. 2.5 ವರ್ಷ ಆಗಿದ್ದ ಸಂದರ್ಭದಲ್ಲಿ ನಿಗಮಕ್ಕೆ ಅಧ್ಯಕ್ಷರನ್ನೇ ಕಳೆದ 1 ತಿಂಗಳ ಹಿಂದೆ ಮಾಡಿದ್ದಾರೆ. ಅವರಿಗೆ ಯಾವುದೂ ರೀತಿಯಲ್ಲಿಯೂ ಕೂಡ ಆಫೀಸ್ ಆಗಲಿ, ಅವರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಆಗಲಿ ಯಾವುದೂ ರೀತಿ ಕೊಡಲಿಲ್ಲ. ಹಿಂದಿನ ಬಿಜೆಪಿ ಸರ್ಕಾರ 10 ಕೋಟಿ ರೂಪಾಯಿ ಆ ನಿಗಮದ ಅಕೌಂಟಲ್ಲಿ ಮಂಗಳೂರು, ಉಡುಪಿ, ಶಿವಮೊಗ್ಗ, ಕಾರವಾರ
ಕಾರವಾರಿಗೆ ಉತ್ತರ ಕನ್ನಡನ ಕೂಡ ಹೇಳುತ್ತಾರೆ, ಮಂಗಳೂರಿಗೆ ದಕ್ಷಿಣ ಕನ್ನಡನ ಕೂಡ ಹೇಳ್ತಾರೆ. ಹಾಗಾಗಿ ಆ ಜಿಲ್ಲೆಗಳಲ್ಲಿ ಟೋಟಲ್ 22 ವಿಧಾನಸಭಾ ಕ್ಷೇತ್ರ, ಅದರಲ್ಲಿ 12 ವಿಧಾನಸಭಾ ಕ್ಷೇತ್ರದಲ್ಲಿ 1.5 ಲಕ್ಷ ಮತ, ಪ್ರತಿ ಕ್ಷೇತ್ರದಲ್ಲಿ 1.5 ಲಕ್ಷ ಮತ ಇರತಕ್ಕಂಥ ಸಮಾಜ ನಮ್ಮ ಸಮಾಜ. ಅದರಿಂದ ಅವರನ್ನೇ ಕೂಡ ಸೇರಿಸಿಕೊಂಡು ಬಹಳ ದೊಡ್ಡ ಹೋರಾಟ ಆಗಬೇಕು ಅಂತೇಳಿ ಆ ಭಾಗದಲ್ಲಿ ಬಹಳ ದೊಡ್ಡ ಸಂಘಟನೆ ಮಾಡುವುದರಲ್ಲಿ ಕಳೆದ ತುಂಬ ದಿನಗಳಲ್ಲಿ ಅಲ್ಲೇ ಇದ್ರು. ಅದರಿಂದ ಸಮುದಾಯಕ್ಕೆ ಬಹಳ ದೊಡ್ಡ ಅನ್ಯಾಯ ಆಗುವ ಸಂದರ್ಭದಲ್ಲಿ ಎಲ್ಲರನ್ನೇ ಒಕ್ಕೂಡಿಸಿ ಮತ್ತೊಂದು ಹೋರಾಟಕ್ಕೆ ಇಳಿಯುವ ಅಂತ ಹೇಳಿಬಿಟ್ಟು ಈ ಜನವರಿ ನಮ್ಮ 2026 ಜನವರಿ 6ನೇ ತಾರೀಕು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕರದಾಳ್ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದಿಂದ ಬ್ಯಾಂಗ್ಳೂರುವರೆಗೂ ಕೂಡ 700 ಕಿಲೋಮೀಟರ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.